ಇನ್ನು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಮಾತಾಡಿದ್ದಾರೆ. ಜನರಿಂದ ಉತ್ತಮ ಪ್ರತಿಕ್ರಿಯೆ ಇದೆ, ಕಾರ್ಯಕರ್ತರ ಉತ್ಸಾಹವೇ ನಮಗೆ ಶಕ್ತಿ, ಕ್ಷೇತ್ರದಲ್ಲಿ ಮಾಡಿದಂತ ಅಭಿವೃದ್ಧಿ ಕಾರ್ಯಗಳೇ ಶ್ರೀರಕ್ಷೆಯಾಗುತ್ತೆ, ಈ ಬಾರಿ ನಾವು ಗೆದ್ದೇ ಗೆಲ್ತೀವಿ ಅಂತ ವೀರಣ್ಣ ಚರಂತಿಮಠ್ ಹೇಳಿರೋದು. ಇಷ್ಟು ದಿನದ ಪ್ರಚಾರದಲ್ಲಿ ಸಿಕ್ಕಂತಹ ರೆಸ್ಪಾನ್ಸು ಅದರ ಬಗ್ಗೆ ಮಾತಾಡಿದ್ದಾರೆ. ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಕ್ಷೇತ್ರದಲ್ಲಿ, ಈ ಬಾರಿ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್. ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ, ಗೆಲುವಿನ ವಾತಾವರಣ ಕಾಣಿಸ್ತಾ ಇದೆ, ಈ ಬಾರಿ ಗೆಲುವು ನಮ್ಮದೇ ಅಂತ ಬಿಜೆಪಿ ಅಭ್ಯರ್ಥಿ ಹೇಳಿದರು. ಬಾಗಲಕೋಟೆ ಉಪಚುನಾವಣಾ ಕೇಂದ್ರದಲ್ಲಿ ಬಹಿರಂಗ ಪ್ರಚಾರಕ್ಕೆ ಇನ್ನೂ 2 ದಿನಗಳು ಮಾತ್ರ ಬಾಕಿ ಇರುವಂತದ್ದು. ಇವುಗಳ ಮತ್ತೆ ಬಿಜೆಪಿ ಅಭ್ಯರ್ಥಿಗಳಿಗಿಂತ ವೀರಣ್ಣ ಚರಂತಿಮಠ್ ಅವರು ಬೆಳಗಿನಿಂದಲೇ ಬಿರುಸಿನ ಪ್ರಚಾರಕ್ಕೂ ಕೂಡ ಮುಂದಾಗಿರುವಂತದ್ದು. ಹಾಗಾದ್ರೆ ಈಗ ಅವ್ರು ನಂಬ್ತಾ ಇರುವಂತದ್ದು ಏನೆಲ್ಲ ಹೇಳ್ತಾರೆ ಅನ್ನೋದು ಕೇಳೋಣ ಸರ್. ಇವತ್ತಿನ ದಿವಸ ಇನ್ನು 2 ದಿನಗಳು ಮಾತ್ರ ಬಾಕಿ ಇರುವಂತದ್ದು, ಪ್ರಚಾರ ಯಾವ ರೀತಿ ಸಾಗ್ತದೆ, ರೆಸ್ಪಾನ್ಸ್ ಯಾವ ರೀತಿ ಇದೆ? ನಾಳೆ ಸಾಯಂಕಾಲ ಈ ಪ್ರಚಾರ ಕಾರ್ಯಕ್ಕೆ ತೆರೆ ಬೀಳುತ್ತದೆ. ಆನಂತರ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಬಹುದು. 23ನೇ ತಾರೀಕು ನಾಮಪತ್ರ ಸಲ್ಲಿಸುವ ಮುಖಾಂತರ ಪ್ರಾರಂಭವಾದಂಥದ್ದು. ಇವತ್ತು ಸಾಕಷ್ಟು ಬೆಳಗ್ಗೆ 8 ಗಂಟೆಯಿಂದ ಲೋಕಸಭಾ ಸದಸ್ಯರಾದ ಗದ್ದಿಗೌಡರು, ನಮ್ಮ ಜಮಖಂಡಿಯ ಶಾಸಕರಾದ ಗುಡಗುಂಟಿಯವರನ್ನ ಕರ್ಕೊಂಡು ಪಾದಯಾತ್ರೆ ನಡೀತಾ ಇದೆ. ಅಪಾರ ಜನಸ್ತೋಮ, ಜನ ಬಹಳಷ್ಟು ಖುಷಿಯಿಂದ ಸ್ವಸಂತೋಷದಿಂದ ರಂಗೋಲಿ ಹಾಕ್ತಾ ಇದ್ದಾರೆ. ಶಾಲು, ಹಾರ, ಆರತಿ ಮತ್ತು ನೀವು ನೋಡಬೇಕು ಬಾದಾಮು, ದ್ರಾಕ್ಷಿ, ಗೋಡಂಬಿ ಏನು ಬೇಕೆಲ್ಲ ಸಿಗ್ತಾವೆ ಇಲ್ಲಿ. ಒಂಥರ ಇವರ ಉತ್ಸಾಹನ ನಮಗೊಂದು ಎನರ್ಜಿ ಅಂತ ಭಾವಿಸಿದ್ರು ತಪ್ಪಾಗಲಿಕ್ಕಿಲ್ಲ. ಸರ್, ನಿನ್ನೆ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರು ಜಂಟಿಯಾಗಿ ಪ್ರಚಾರ ಮಾಡೋದು ಬಹಳಷ್ಟು ಜನರು ತೋರಿಸಿದ್ರು. ಯಾವ ರೀತಿ ಅಂತ ನಿಮಗೆ ಪ್ರೋತ್ಸಾಹ ಆಗುತ್ತೆ? ಚೆನ್ನಾಗಿ ಆಗುತ್ತೆ. JDS ಕೂಡ ನಮ್ಮ ಮಿತ್ರ ಪಕ್ಷ ಇರೋದ್ರಿಂದ ಇಬ್ಬರು ಪ್ರಹ್ಲಾದ್ ಜೋಶಿ ಅವರು ಮತ್ತು ಕುಮಾರಸ್ವಾಮಿ ಅವರಿಬ್ಬರು ಕೇಂದ್ರ ಮಂತ್ರಿಗಳು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು, ಬೊಮ್ಮಾಯಿ ಅವರು 3 ಜನ ಮಾಜಿ ಮುಖ್ಯಮಂತ್ರಿಗಳು, ಅಲ್ಲಿ ಹಿರಿಯ ನಾಯಕರ ದಂಡು ಎಲ್ಲರೂ ಬಂದಿರೋದ್ರಿಂದ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಇದೆ. ಪಕ್ಷದ ಅಭಿಮಾನಿಗಳಲ್ಲಿಯೂ ಕೂಡ ತುಂಬ ಉತ್ಸಾಹ ಇದೆ. ಈ ಸರಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಉತ್ಸಾಹ ಇದೆ. ಸೊ ರಾಜ್ಯದಲ್ಲಿ 2 ಕಡೆ ಉಪಚುನಾವಣೆ ಇದ್ರು, 3ನೇ ಬಾರಿಗೆ ಇವತ್ತು CM ಅವರು ಬಂದು ಪ್ರಚಾರ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸರ್, ಈ ಬಗ್ಗೆ ಎಲ್ಲೊಂದು ಕಡೆ ಬೇರೆ ಕೆಲಸ ಇರ್ಲಿಕ್ಕಿಲ್ಲ ಅವರಿಗೆ. 5 ರಾಜ್ಯದಲ್ಲಿ ಮಹಾ ಚುನಾವಣೆಗಳು ನಡೆದವು. ತಮ್ಮ ಪಕ್ಷದ ಪರವಾಗಿ ಅಲ್ಲಿ ಹೋಗಿ ಸರ್ಕಾರ ತರುವಂಗ ಅಲ್ಲಿ ಗೆಲ್ಸೋದು ಬಿಟ್ಟು ಇಲ್ಲಿ ವಾರಗಂಟ್ಲೆ ಉಪಚುನಾವಣೆಯೊಳಗೆ ಮಂತ್ರಿಮಂಡಲ ಕರ್ಕೊಂಡು ಕುಂತಾರ. ಬೇರೆ ಕೆಲಸ ಇದ್ದಂಗೆ ಕಾಣೋದಿಲ್ಲ ಅವರಿಗೆ, ಅಥವಾ ಅವ್ರ ಹೈಕಮಾಂಡ್ ಅಲ್ಲಿ ಎಲ್ಲಿ ಕರೆದಿಲ್ಲ ಏನೋ, ಯಾರಿಗೆ ಗೊತ್ತು. ಸರಿಗೆ ಇನ್ನು ನಾಳೆ ಸಂಜೆವರೆಗೆ ಕೊನೆ ಆಗುತ್ತೆ ಸರ್, ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮತದಾರರಿಗೆ? ಸರ್, ಮತದಾರರಿಗೆ ಈ ಕಾಂಗ್ರೆಸ್ಸಿನವರು ಕೊಡುವಂಥ ಹಣನೂ ತಗೊಳ್ರಿ. ಅವರು ಕೊಡುವಂಥ ಅನೇಕ ಬಾಕ್ಸ್ಗಳು ಕೂಡ ಬೇರೆ ಬೇರೆ ಕಡೆ ಬಂದಾವಂತ ನಾ ತಗೊಂಡೇನಿ. ಅವನ್ನೆಲ್ಲ ಇಟ್ಕೊಳ್ರಿ. ಚುನಾವಣೆ ಮುಗಿದ ಮೇಲೆ ಅವನ್ನ ಉಪಯೋಗಿಸ್ಕೊಡ್ರಿ. ಹಣ ನಿಮಗೆ ಬೇಕಾದರೆ ಇಟ್ಕೊಳ್ರಿ, ಬೇಡಾದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಒಯ್ದು ಹಾಕಿರಿ. ಅವರೇನು ಅವ್ರ ಮನೆಯಿಂದ ತಂದಿಲ್ಲ, ಪಾಪದ ದುಡ್ಡು ಎಲ್ಲೋ ಲೂಟಿ ಮಾಡ್ಕೊಂಡು ಬಂದಿರ್ತಾರ ಏನು. ಎಲ್ಲನೂ ತೊಗೊಂಡು ಅಭಿವೃದ್ಧಿ, ಈ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಿರಿ. ಮುಂದಿನ ದಿನಮಾನದಲ್ಲಿ ಇಲ್ಲಿ ಬಾಗಲಕೋಟೆಯ ಅನೇಕ ಸಮಸ್ಯೆಗಳಿಗೆ ಉತ್ತರ ಕೊಡುವಂಥ, ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ನಾವು ಮಾಡ್ತೀವಿ. ಸರ್, ರಾಜ್ಯದಲ್ಲಿ ನೋಡಿದಾಗ ಎಲ್ಲೊಂದು ಕಡೆ ಅಸಮಾಧಾನ ಬಹಳಷ್ಟಿತ್ತು ಬಿಜೆಪಿ. ಇವತ್ತಲ್ಲಿ ನಿಮ್ಮ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಸೇರಿರುವಂತೆ, ಇವತ್ತು ಯತ್ನಾಳರಾಗಲಿ, ವಿಜೇಂದ್ರರಾಗಲಿ, ಯಡಿಯೂರಪ್ಪ, ಇವೆಲ್ಲಗಳನ್ನು ಕೂಡಿಸಿದ್ರೆ ಯಾವ ರೀತಿ ಆದಂಥ ತಮಗೆ ಅನುಕೂಲ ಆಗುತ್ತೆ? ಒಳ್ಳೇದಾಯ್ತಲ್ಲ. ಈಗ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಪಕ್ಷದ ಪರವಾಗಿ, ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದಾರೆ. ಒಂದು ಒಳ್ಳೆ ಮೆಸೇಜು ಹೋಗ್ತದೆ ಕಾರ್ಯಕರ್ತರಿಗೆ. ಬಹಳ ಸಮಾಧಾನ ತಂದಿರುವಂಥ ಚುನಾವಣೆ ಇದು. ಮತ್ತು ಹಿಂದೂ ಸಮಾಜದಲ್ಲಿ ಮೇಲ್ವರ್ಗ ಕೆಳವರ್ಗ ಅನ್ನುವಂಥದ್ದೇನಿಲ್ಲ, ಎಲ್ಲರೂ ಒಟ್ಟಾಗಿ ಮಾಡ್ತಕ್ಕಂಥ ಚುನಾವಣೆ ಇದು. ಎಲ್ಲರೂ ಬಿಜೆಪಿಗೆ ಓಟ್ ಹಾಕೋದಕ್ಕೆ ತಯಾರಾಗಿದ್ದಾರೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗನ್ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ, ಏಷ್ಯಾ ನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.